ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಅವರ ಹೆಸರಿಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಸ್ಥಳೀಯ ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು, ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರಿಡುವಂತೆ ಆಗ್ರಹಿಸಿ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಕಾಶ್ ಅಮರಗೌಡ ಅವರ ನೇತೃತ್ವದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಬಾದಾಮಿ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳ ಸಮ್ಮುಖದಲ್ಲಿ ರಾಮದುರ್ಗ ಕ್ರಾಸ್ನಿಂದ ಪಾದಯಾತ್ರೆಯನ್ನು ನಡೆಸಿದ ಪ್ರತಿಭಟನಾಕಾರರು ಬಾದಾಮಿ ಪುರಸಭೆ ಮುಖ್ಯ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಹಾಗೂ ಬಾದಾಮಿ ಶಾಸಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನಾಕಾರರ ಪ್ರಕಾರ ಕಳೆದ ಜನವರಿಯಲ್ಲಿ ನಡೆದ ಚಾಲುಕ್ಯ ಉತ್ಸವದ ವೇಳೆ ಮುಖ್ಯಮಂತ್ರಿಗಳು ಪುಲಕೇಶಿ ವೃತ್ತ ನಿರ್ಮಾಣ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿತ್ತು. ಆದರೆ ಇದುವರೆಗೆ ಕಾಮಗಾರಿ ಇನ್ನೂ ಕೂಡ ಆರಂಭವಾಗದೇ ಇರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಎಂದು ಆರೋಪಿಸಿದರು. ಬರುವ 2026ರ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ಒಳಗೆ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ವೃತ್ತ ನಿರ್ಮಾಣವನ್ನು ಪೂರ್ಣಗೊಳಿಸಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆಯನ್ನ ಮಾಡಬೇಕು. ಜೊತೆಗೆ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನ ನಾಮಕರಣ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಬಸವರಾಜ ಧರ್ಮಂತಿ, ಸರ್ಕಾರ ನಿಗದಿತ ಅವಧಿಯೊಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಬಾದಾಮಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲಾದ್ಯಂತ ಬೃಹತ್ ಜನಾಂದೋಲನ ಮತ್ತು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಕರವೇ ವತಿಯಿಂದ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕ ಗಣೇಶ್ ನಾಯ್ಕ್, ಸ್ಪಂದನಾ ಮಾಚಾ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರುದ್ರಯ್ಯ ಕೊಂಗವಾಡ, ನಗರ ಘಟಕ ಅಧ್ಯಕ್ಷ ಮಲ್ಲು ನರೇಗಲ್, ಗ್ರಾಮ ಘಟಕ ಅಧ್ಯಕ್ಷ ಸುನಿಲ್ ದೇವರಮನಿ, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಸಚಿನ್ ಮಡಿವಾಳರ, ಮುಖಂಡರಾದ ಚಂದ್ರು ಮುತಗಾರ, ಪ್ರವೀಣ್ ತೆಗ್ಗಿ, ಗ್ರಾಮ ಘಟಕ ಉಪಾಧ್ಯಕ್ಷ ರವಿ ನಸೀಬಿ, ನಿಂಬಯ್ಯ ಕುಲಕರ್ಣಿ, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕರು ಸೇರಿದಂತೆ ಜಿಲ್ಲಾ, ತಾಲೂಕು ಹಾಗೂ ನಗರ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಯಾಮರಾಮ್ಯಾನ್ ಸುಹಾನ್ ಜೊತೆ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಮೂರ್ತಿ ಸ್ಥಾಪನೆ ಆಗಲೇಬೇಕು. ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ, ಚಾಲುಕ್ಯ ಪುಲಕೇಶಿ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ. ಹಿಂದೆ 5-6 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬಾದಾಮಿಯಲ್ಲಿ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಮತ್ತು ವೃತ್ತ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದು, ಅದರ ಜೊತೆಗೆ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರಿಡಬೇಕಂತ ನಾವು ಒತ್ತಾಯ ಮಾಡ್ತಾ ಬಂದಿದ್ವಿ. ಈ ಒತ್ತಾಯಕ್ಕೆ ಮಣಿದು ಈ ಹಿಂದೆ ಜನವರಿಯಲ್ಲಿ ಚಾಲುಕ್ಯೋತ್ಸವ ಮಾಡುವ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಹೋರಾಟವನ್ನು ಮಾಡಿ ಕೈ ತೊಳ್ಕೊಂಡು ಹೋಯಿತು. ಅದರ ನಂತರ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಲಿ ಅದರ ಕಾಮಗಾರಿ ಪ್ರಗತಿಯಲ್ಲಾಗಲಿ ಬರಲೇ ಇಲ್ಲ. ಆದ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಏನು ಹೋರಾಟ ಮಾಡ್ತಾ ಇದೆ ಅಂತಂದರೆ, ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಯಾವುದೇ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮತ್ತು ಮತಕ್ಷೇತ್ರದ ಶಾಸಕರು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ನವೆಂಬರ್ 1ನೇ ತಾರೀಕು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ವೃತ್ತವನ್ನು ಲೋಕಾರ್ಪಣೆ ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತು ನಾವು ಪುರಸಭೆ ಮುಖ್ಯ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಂತೇಳಿ ಸಾಕಷ್ಟು ಸಂಘಟನೆಗಳು ಈ ಬಗ್ಗೆ ಪ್ರತಿಭಟನೆ ಹೋರಾಟಗಳನ್ನು ಮಾಡ್ತಾನೇ ಇದೆ. ಈ ಹೋರಾಟದ ಫಲವಾಗಿ ಯಾವುದೇ ರೀತಿಯಾಗಿ ಯಾವುದೇ ಜನಪ್ರತಿನಿಧಿಗಳು ಏನೋ ಪ್ರತಿಜ್ಞೆ ನೀಡೋದಾಗಲಿ, ಒಂದು ಊಹಾಪೋಹದ ರೀತಿಯಲ್ಲಿ ಉತ್ತರವನ್ನು ಕೊಡೋದಾಗಲಿ ಮಾಡ್ತಾ ಇದ್ದಾರೆ. ಈ ಒಂದು ರೀತಿ ನವೆಂಬರ್ 1ಕ್ಕೆ ನೀವು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ನೀವೇನು ಹೇಳ್ತಾ ಇದ್ದೀರಿ.
ಈ ಒಂದು ಕ್ರಮ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ತಮ್ಮ ನಡೆ ಏನಾಗಿರುತ್ತೆ ಅಂತ ನಾವು ರಾಜ್ಯ ಸರ್ಕಾರಕ್ಕೂ ಮತ್ತು ಕ್ಷೇತ್ರದ ಶಾಸಕರಿಗೂ ಈ ಮೂಲಕ ಆಗ್ರಹಿಸುವುದೇನಂತಂದರೆ, ನಿಮ್ಮಿಂದ ಆಗೋದಿಲ್ಲ ಅಂತಂದು ಸ್ಪಷ್ಟವಾಗಿ ನೀವು ಹೇಳಿಬಿಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿರೋ ಎಲ್ಲ ಸುತ್ತಮುತ್ತಲ ವ್ಯಾಪಾರಸ್ಥರು ಕಡಿಮೆ ಮಾಡಿ ವೃತ್ತವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು ಸರ್? ಬಸವರಾಜ್ ಬರ್ಬಂದಿ. ಏನು ಇವತ್ತು ನಿಂದ್ರಿ ಒಂದು 2 ನಿಮಿಷ ನಿಂದ್ರಿ ಮಾತಾಡಿ. ಇವತ್ತು ಏನು ಬಾದಾಮಿಯಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೀರಾ, ಏನು ವಿಷಯ ಅಂತ? ಏನೂ ಇಲ್ಲ, ಜನವರಿ ತಿಂಗಳಲ್ಲಿ ಅದನ್ನು ಏನು ಕೇವಲ ಶಂಕುಸ್ಥಾಪನೆ ಮಾಡಿ ನಮ್ಮ ಹಿಮ್ಮಡಿ ಪುಲಿಕೇಶಿ ಮಹಾರಾಜರ ಮೂರ್ತಿಯನ್ನು ಶಂಕುಸ್ಥಾಪನೆ ಮಾಡಿ ಅಲ್ಲಿಗೆ ಸೀಮಿತವಾಗಿದೆ. ಅದನ್ನು ಶಂಕುಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡೋದು ಇನ್ನೂ ಆಗಿಲ್ಲ. ಆದಷ್ಟು ಬೇಗ ಬರುವಂಥ ನವೆಂಬರ್ 1ರೊಳಗಾಗಿ ನಮಗೆ ಮೂರ್ತಿ ಪ್ರತಿಷ್ಠಾಪನೆ ಆಗಲೇಬೇಕಂತೇಳಿ ಅದೊಂದು ಒತ್ತಾಯದ ಮೇರೆಗೆ ಹೋರಾಟ ಮಾಡ್ಕೊಂಡಿದ್ದೀವಿ. ಇನ್ನು ಏನು ಬಾದಾಮಿ ಏನು ರಾಜ್ಯಾದ್ಯಂತ ಜನತೆಯ ಒಂದು ಕನಸಾಗಿದೆ ಇದು ಹಿಮ್ಮಡಿ ಪುಲಿಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ. ಸ್ಥಳೀಯ ಜನರು ಕೂಡ ಹಲವಾರು ರೀತಿಯ ಮನವಿಯಾಗಿರ್ಬೋದು ಹೋರಾಟಗಳನ್ನು ಕೈಗೊಂಡಿದ್ದಾರೆ. ಇವತ್ತು ತಾವು ಮೂರ್ತಿ ಪ್ರತಿಷ್ಠಾಪನೆ ನವೆಂಬರ್ನಲ್ಲಿ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಾವು ಕೈಗೊಂಡಿದ್ದೀರಾ. ಯಾವ ರೀತಿ ಈ ಒಂದು ಹೋರಾಟದ ಪ್ರತಿಫಲದ ಬಗ್ಗೆ ಹೇಳೋದಾದರೆ? ಅತ್ಯಂತ ಉಗ್ರವಾದ ಹೋರಾಟಗಳನ್ನ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಸರ್ಕಾರ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಮೂಗಿ ತುಪ್ಪ ಸೋರುವಂಥ ಕೆಲಸನೇ ಮಾಡ್ತಾ ಬಂದಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಚಾಲುಕ್ಯೋತ್ಸವ ಮಾಡೋ ಪೂರ್ವದಲ್ಲಿ ಕನ್ನಡ ಪರ ಸಂಘಟನೆಯವರು ಬೀದಿಗಿಳಿತಾರೆ. ಇವರು ಕಾರ್ಯಕ್ರಮ ಮಾಡಲಿಕ್ಕೆ ಅಡ್ಡಗಾಲಾಗುತ್ತೆ. ಈ ಕಡೆ ಜನರಿಗೂ ಸಮಾಧಾನ ಪಡಿಸ್ಬೇಕು, ಕನ್ನಡ ಪರ ಹೋರಾಟಗಾರರಿಗೂ ಸಮಾಧಾನ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಶಂಕುಸ್ಥಾಪನೆ ಅಂತ ಮಾಡಿ ಒಂದು ಮೂಲೆಯಲ್ಲಿ ಒಂದು ಕಲ್ಲಿನ ಮೇಲೆ ತಮ್ಮ ಹೆಸರನ್ನು ಹಾಕ್ಕೊಂಡು ಉದ್ಘಾಟನೆ ಮಾಡಿ ಹೋಗ್ಬಿಟ್ರು. ಅದಾದ ನಂತರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ತಯಾರಿದೆ, ವೃತ್ತವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಬೇಕಾದಂಥ ಕಾಮಗಾರಿಗಳನ್ನ ಮಾಡಬೇಕು, ಅದನ್ನು ತಯಾರಿ ಮಾಡಬೇಕು ಅಂತನೂ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಅಲ್ಲಿಂದ ಇಲ್ಲಿವರೆಗೂ ಬಹುತೇಕ ಜನವರಿಯಿಂದ ಇಲ್ಲಿವರೆಗೂ 7 ತಿಂಗಳಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಒಂದು ಕೆಲಸವನ್ನು ಮಾಡದೇ ಇರೋ ಕಾರಣಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ನಾವು ರಾಜ್ಯ ಸರ್ಕಾರನ ಮತ್ತು ಬಾದಾಮಿ ಕ್ಷೇತ್ರದ ಶಾಸಕರನ್ನು ಹಾಗೂ ಆ ರಸ್ತೆಯ ಮೇಲೆ, ಆ ಜಾಗದ ಮೇಲೆ ಅಧಿಕಾರ ಇರುವಂಥ ಪುರಸಭೆಯವ್ರನ್ನ ಏನು ಒತ್ತಾಯ ಮಾಡ್ತಿದ್ವಿ ಅಂತಂದರೆ, ನೀವು ತಕ್ಷಣಕ್ಕೆ ಕ್ರಮ ಕೈಗೊಂಡು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ, ಕರ್ನಾಟಕ ರಾಜ್ಯೋತ್ಸವ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ವಿಷಯ. ಆ ದಿನ ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಶೂರ ಧೀರ ಹಿಮ್ಮಡಿ ಪುಲಿಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮತ್ತು ವೃತ್ತವನ್ನು ಲೋಕಾರ್ಪಣೆ ಮಾಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಹಾಗಾದರೆ ತಮ್ಮ ಮುಂದಿನ ನಡೆ ಏನಾಗ್ಬೋದು ಅಂತ ಈ ಒಂದು ಹೋರಾಟದ ಮುಂದಿನ ಇದೇ ಹೋರಾಟದ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾವು ಶಾಸಕರಲ್ಲಿ ಕೂಡ ವಿನಂತಿ ಮಾಡ್ತೀವಿ ಮತ್ತು ಪ್ರಶ್ನೆಯನ್ನು ಮಾಡ್ತೀವಿ. ನೀವು ಯಾವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀರಿ ಅಂತ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಇಲ್ಲ ನಿಮ್ಮಿಂದ ಆಗೋದಿಲ್ಲ ಅಂತ ಅನ್ನೋದನ್ನಾದರೂ ಸ್ಪಷ್ಟಪಡಿಸ್ರಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜೋಳಿಗೆ ಹಿಡಿದಾದರೂ ದೇಣಿಗೆ ಸಂಗ್ರಹಿಸಿ ನಾವು ವೃತ್ತವನ್ನು ಮತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಮೂರ್ತಿ ಪ್ರತಿಷ್ಠಾಪನೆಗೆ ಈಗಾಗಲೇ ಹಣ ಕೂಡ ಎಲ್ಲ ಬಿಡುಗಡೆ ಆಗಿದೆ, ಬರೀ ಸ್ಥಳ ನಿಗದಿ ಮಾತ್ರ ಇದಾಗುತ್ತಾ ಇದೆ. ಅದು ಸ್ಥಳೀಯ ಜನಪ್ರತಿನಿಧಿಗಳ ಜವಾಬ್ದಾರಿ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಅದು ಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದ್ದು ಅಧಿಕಾರಿಗಳ ಜವಾಬ್ದಾರಿ. ಸ್ಥಳ ಸೂಚಿಸೋದು ಏನು ದೊಡ್ಡ ಕೆಲಸ ಅನ್ನೋಂಥ ಒಂದು ಪ್ರಶ್ನೆ. ಸ್ಥಳ ಈಗಾಗಲೇ ನಿಗದಿಯಾಗಿದೆ. ಅಲ್ಲಿರುವಂಥ ಕಟ್ಟಡಗಳನ್ನ ಒಂದಿಷ್ಟು ಹಿಂದೆ ಮುಂದೆ ತೆರವುಗೊಳಿಸಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು. ಅವರೆಲ್ಲ ವ್ಯಾಪಾರಸ್ಥರನ್ನ ಬೀದಿಗೆ ತರಬೇಕು ಅಂತ ನಾವು ಹೇಳ್ತಾ ಇಲ್ಲ. ಅವರೆಲ್ಲರಿಗೂ ಒಂದು ಪೂರಕ ವ್ಯವಸ್ಥೆ ಮಾಡಿ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲನೂ ಆಗಲಿ, ಜೊತೆಗೆ ವೃತ್ತವು ಕೂಡ ದೊಡ್ಡದಾಗಲಿ, ಚೆನ್ನಾಗಿರಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. 2 ಪತ್ರಗಳದಾವೆ. ಒಂದು ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ, ಇನ್ನೊಂದು ನಮ್ಮ ಸ್ಥಳೀಯ ಬಾದಾಮಿ ಕ್ಷೇತ್ರದ ಶಾಸಕರಿಗೆ. ಇದು ನಿಮಗೂ ಅಣವೆ ಕೃತ್ಯಕರ ಪುರಸಭೆ ವ್ಯಾಪ್ತಿಯೊಳಗೆ ನಾವು ವೃತ್ತ ನಿರ್ಮಾಣ ಮಾಡೋಕತ್ತಿದ್ದು. ಶಂಕುಸ್ಥಾಪನೆ ಮಾಡಿದ್ರೆ ಶಂಕುಸ್ಥಾಪನೆ ಜಾಗ ನೀವು ಕೊಟ್ಟಿರಲ್ಲ, ಪುರಸಭೆಯಿಂದಲೇ ಕೊಟ್ಟಿರಲ್ರಿ. ಮತ್ತು ವೃತ್ತ ನಿರ್ಮಾಣಕ್ಕೆ ನೀವೇ ಜಾಗ ಕೊಡಬೇಕಲ್ಲ. ಅದನ್ನೆಲ್ಲ ಅನುದಾನ ಬಿಡುಗಡೆ ಆಗೈತಿ, ಕಾಮಗಾರಿ ಆಗಬೇಕು. ಯಾವ್ಯಾವ ವ್ಯಾಪಾರಸ್ಥರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ನೀವು ನವೆಂಬರ್ 1ರೊಳಗೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡದೇ ಇದ್ದರೆ ಅನಿವಾರ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಳೇ. ಅದಾದ ನಂತರ ನೀವು ಕೇಸ್ ಹಾಕಿಸ್ತಿರೋ, ಚೆನ್ನಿಗೆ ಹಾಕಿಸ್ತಿರೋ, ಯಾವುದಕ್ಕೂ ಕರವೇ ಕಾರ್ಯಕರ್ತರು, ಸೇನಾನಿಗಳು ಯಾರೂ ಹೆದರೋದಿಲ್ಲ. ನಾವು ಈ ಮೂಲಕ, ಈ ಹೋರಾಟದ ಮೂಲಕ ನಿಮಗೆ ಎಚ್ಚರಿಸಲಿಕ್ಕೆ ಮತ್ತು ಒತ್ತಾಯಿಸಲಿಕ್ಕೆ ಇಷ್ಟಪಡ್ತೀವಿ. ನವೆಂಬರ್ 1ಕ್ಕೆ ರಾಜ್ಯೋತ್ಸವದ ದಿನದಂದು ನೀವು ಹಿಮ್ಮಡಿ ಪುಲಿಕೇಶಿ ಮಹಾರಾಜರ ವೃತ್ತವನ್ನು ಲೋಕಾರ್ಪಣೆ ಮಾಡಬೇಕು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲೂ ಲೋಕಾರ್ಪಣೆ ಮಾಡಬೇಕು. ಇಲ್ಲದೇ ಇದ್ದರೆ ಅತ್ಯಂತ ಉಗ್ರವಾದ ಹೋರಾಟಗಳನ್ನು ನಾವು ಹೇಳ್ತಾ ಈ ಮನೆಯನ್ನು ಸಲ್ಲಿಸ್ತೀವಿ. ತುಂಬ ಫೋಟೋ ತಗೊಂಡು ಅಲ್ಲಿ ಉಳಿದವ್ರು ಹಿಂದಕ್ಕೆ ಸರಿ ಅಂತ
ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ಬದಾಮಿ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ದಿನಾಂಕ 30/6/2026 160 ಲಕ್ಷಗಳಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆಡಳಿತಾತ್ಮಕ ಅನುಮೋದನೆ ಈಗಾಗಲೇ ದೊರೆತಿದೆ. ಈ 160 ಲಕ್ಷ ಒಳಗೆ ಮೂರ್ತಿ ನಾವು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು, ಅದರ ಡಿಸೈನ್ಸ್ ಹೆಂಗಿರಬೇಕು, ಯಾವ ಥರ ಸರ್ಕಲ್ ಅದು ಏನು ಹೇಳಾಗುತ್ತಿಲ್ಲ ವೃತ್ತ ನೀವು ಅದು ಅಭಿವೃದ್ಧಿಪಡಿಸಬೇಕು ಅನ್ನೋ ಬಗ್ಗೆ ಒಂದು ವಿಸ್ತೃತ ಯೋಜನಾ ವರದಿ ಮಾಡಕತ್ತೀವಿ. ಅಂದರೆ 160 ಲಕ್ಷ ಬಹು ದೊಡ್ಡ ಮೊತ್ತ ಅದು. ಆ ದೊಡ್ಡ ಮೊತ್ತ ಒಳಗೆ ಒಂದು ಸುವ್ಯವಸ್ಥಿತವಾಗಿ ಮಹಾರಾಜರ ಒಂದು ಪುತ್ಥಳಿ ಅನಾವರಣ ಮಾಡಬೇಕು ಅನ್ನೋದು ಒಂದು ಸಾಹೇಬರದ ಒಂದು ಉದ್ದೇಶ. ಅದಕ್ಕಾಗಿ ಈಗಾಗಲೇ CM IDP ಯೋಜನೆಯಲ್ಲಿ 160 ಲಕ್ಷ ರೂಪಾಯಿ ನಿಗದಿಯಾಗಿದೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದ್ದಾರೆ. ಸೊ ಈಗ ವಿಸ್ತೃತ ಯೋಜನಾ ವರದಿಯನ್ನು ನಾವು ಈಗಾಗಲೇ ಪುರಸಭೆಯಿಂದ ತಯಾರು ಮಾಡ್ತಾ ಇದ್ದೀವಿ. ಭಾಳ ಅದರ ಒಂದು 15 ದಿವಸಗಳಲ್ಲಿ ಆ ವಿಸ್ತೃತ ಯೋಜನಾ ವರದಿ ಮುಕ್ತಾಯ ಆದ ನಂತರ ನಾವು ನಿಯಮಾನುಸಾರ ಟೆಂಡರ್ ಪ್ರಕ್ರಿಯೆ ಜರುಗಿಸಿ ನಾವು ಮುಂದಿನ ಕ್ರಮ ಜರುಗಿಸಬೇಕಾಗ್ತದೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ನಾನು 160 ಲಕ್ಷದ ಕಾಮಗಾರಿ ಇದೆಯಲ್ಲ, ಸಣ್ಣ ಮೊತ್ತದ ಕಾಮಗಾರಿ ಅಲ್ಲ, ಮಾಡಕತ್ತೀವಿ ನಾವು ಕೆಲಸ ಒಂದು ಸುವ್ಯವಸ್ಥಿತವಾಗಿ ಆಗಲಿ ಅನ್ನೋದು ನನ್ನದು ಸಾಹೇಬ್ರ ದಯ, ಒಳ್ಳೆ ಕೆಲಸ. ಸೊ ದಯ, ಅದಕ್ಕಾಗಿ ನಮ್ಮೊಂದಿಗೆ ತಾವು ಸಹಕರಿಸ್ತೀರಿ, ನಮ್ಮ ಜೊತೆ ಇರ್ತೀರಿ ಅಂತೇಳಿ ನಾ ನಮ್ಮ ಎಲ್ಲ ಬದಾಮಿಯ ಕರವೇ ಮುಖಂಡರ ಜೊತೆ ನೀವು ನಿರಂತರ ಸಂಪರ್ಕದಲ್ಲಿ ಇದರ ಎಲ್ಲ ಪ್ರಗತಿ ಬೆಳವಣಿಗೆಗಳ ಬಗ್ಗೆ ನೀವು ಸಂಪರ್ಕದಲ್ಲಿ ಇದ್ರಿ ಅಂತಂದರೆ ನಾವು ಸಹಕಾರ ಮಾಡ್ಲಿಕ್ಕೆ ಅನುಕೂಲ. ನೀವು ಇವತ್ತಿನ ಪತ್ರ ತೆಗೆದುಕೊಂಡು ನಾಳೆಯಿಂದ ಸುಮ್ಮನಾಗಿಬಿಟ್ರಿ ಅಂತಂದ್ರೆ ನಾಳೆಯಿಂದ ನಾವು ಮತ್ತೆ ಯಾವ ಥರ ಹೋರಾಟ ಮಾಡ್ಬೇಕಂತ ತಯಾರಿ ಮಾಡ್ಬೋದು. ಇದು ಹೋರಾಟಗಾರರ ಹೆಂಗೈತೆ ಅಂದ್ರೆ ಅಧಿಕಾರಿಗಳದ್ದು ಕೆಲಸದ ಬಗ್ಗೆ ತಾವು ಸ್ವಲ್ಪ ತಿಳ್ಕೊಳಕತ್ತೀರಿ. ಈಗ ನಾನು ಬಂದು ಒಂದು ತಿಂಗಳಾಯ್ತು. ಆ ತಿಂಗಳೊಳಗೆ ಸ್ವಲ್ಪ ಬದಲಾವಣೆ ಕಂಡಿರಬಹುದು ನನಗೆ ಅನ್ಸಾಕತ್ತೈತಿ. ಅದು ನಿಮ್ದು ಅನ್ಸಾಕತ್ತೈತಿ ಗೊತ್ತಿಲ್ಲ. ಅದು ಇನ್ನೂ ನಾವು ಮಾಡಬೇಕು. ಅದರ ಜೊತೆ ಇದು ಕೆಲಸ ದೊಡ್ಡ ಆಯಿತಾ, ಇದನ್ನು ಫಾಲೋಅಪ್ ಮಾಡಕತ್ತೀವಿ. ಸಾಯಿರು ಎಷ್ಟು ಪ್ರಯತ್ನ ಮಾಡಕತ್ತ ಇದ್ರ ಬಗ್ಗೆ DPR ಮಾಡೋ ಸಂಬಂಧ ಅಂದರೆ ಎಲ್ಲರೂ ನೋಡುವಂಥದ್ದಾಗಬೇಕು. ಇಡೀ ರಾಜ್ಯಾದ್ಯಂತಲ್ಲ ದೇಶಾದ್ಯಂತ ನೋಡುವಾಗಬೇಕು. ವಿದೇಶದವರು ಬರ್ತಾರೆ ಇಲ್ಲಿ, ಸೊ ಅವರು ಸಹ ನೋಡುವಂಥ ಆಗ್ಬೇಕಂತ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿ ಒಂದು ಸುವ್ಯವಸ್ಥಿತವಾದ ಒಂದು ವೃತ್ತ ನಿರ್ಮಾಣ ಮಾಡ್ತಾ ಇದ್ದಾರೆ ಮಹಾರಾಜರವರು. ದಯವಿಟ್ಟು ತಾವೆಲ್ಲ ಸಹಕರಿಸ್ರಿ. ಆದಷ್ಟು ಬೇಗ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತೀವಿ. ನಮಸ್ಕಾರ. ಬೆಳವಣಿಗೆಗಳನ್ನ ಒಂದು ಪತ್ರ ಗ್ಯಾಸ್ ಕೊಡು. 36ಕ್ಕೆ ಆರ್ಡರ್ ಆಗೈತಿ. ಬೇಕಾದ್ರೆ ತಮಗೆ ಈಗ ಪ್ರಿಂಟ್ ತೆಗೆದು ಕೊಡ್ತೀನಿ, ತಾವು ತೊಗೋಬೋದು. ರಿಸೀವ್ಡ್ ಹಾಕಿಸ್ಕೊಂಡು ಇದನ್ನು ತೊಗೊಂಡು ಇವರು